ಹಾಯ್ ಫ್ರೆಂಡ್ಸ್, mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾವುದೇ ರಾಜ್ಯದಲ್ಲಿ ಸರ್ಕಾರ ಮಾಡಬೇಕು ಅಂದರೆ ಏನು ಬೇಕು? ಚುನಾವಣೆ ನಿಲ್ಲಬೇಕು, ನಿಂತರೆ ಸಾಕಾಗಲ್ಲ, ಜನ ವೋಟ್ ಹಾಕಬೇಕು, ಗೆಲ್ಲಬೇಕು. ಚುನಾವಣೆಯಲ್ಲಿ ಬಹುಮತ ಪಡೆದ್ರೆ ಆಗ ಸರ್ಕಾರ ಮಾಡ್ಬೋದು. ಆದರೆ ಇತ್ತೀಚಿನ ವರ್ಷಗಳಲ್ಲಿ BJP ಬಹುಮತ ಬರದೇ ಹೋದರೂ ಕೂಡ ಸರ್ಕಾರ ಮಾಡುತ್ತೆ. ಚುನಾವಣೆಯಲ್ಲಿ ಗೆಲ್ಲದೆ ಹೋದರೂ ಕೂಡ ಸರ್ಕಾರ ಮಾಡುತ್ತೆ. ಕೆಲ ಕಡೆ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿರುತ್ತೆ, ಬಹುಮತಕ್ಕೆ ಸ್ವಲ್ಪ ಹಿಂದೆ ಇರುತ್ತೆ, ಆದರೂ ಕೂಡ ಸರ್ಕಾರ ಮಾಡುತ್ತೆ. ಕೆಲ ಕಡೆ ಅತಿ ದೊಡ್ಡ ಪಕ್ಷ BJP ಆಗಿರೋದೇ ಇಲ್ಲ, BJP ಸ್ಥಾನಗಳೇ ಇರೋದಿಲ್ಲ, ಬೇರೆ ಯಾರೋ ಗೆದ್ದು ಸರ್ಕಾರ ಮಾಡಿರ್ತಾರೆ, ಆದರೂ ಕೂಡ ಆ ಸರ್ಕಾರವನ್ನು BJP ಸರ್ಕಾರ ಮಾಡೋದ್ರಲ್ಲಿ BJP ಯಶಸ್ವಿಯಾಗುತ್ತೆ. ಇದರಲ್ಲಿ BJPಯ ಸೋ ಕಾಲ್ಡ್ ಆಪರೇಷನ್ ಕಮಲದ ಪಾತ್ರ ದೊಡ್ಡದಿದೆ. ಈ ಆಪರೇಷನ್ ಕಮಲ ಮಾಡೋ BJPಯ ಆಪರೇಷನ್ ಸರ್ಜನ್ಗಳಿದ್ದಾರೆ. ಒಂದಷ್ಟು ಜನ ಮಾಸ್ಟರ್ಸ್ ಇನ್ ಸರ್ಜರಿ ಮಾಡಿರುವಂತಹ ಈ ಆಪರೇಷನ್ ಕಮಲದ ಎಕ್ಸ್ಪರ್ಟ್ ಸರ್ಜನ್ಗಳು BJPಲಿದ್ದಾರೆ. ಒಂದಷ್ಟು ಜನ ಅವ್ರ ಪಾತ್ರ ದೊಡ್ಡದಿರುತ್ತೆ. ಹಾಗಿದ್ರೆ BJPಯ ಈ ಆಪರೇಷನ್ ಕಮಲ ಯಾವ್ಯಾವ ರಾಜ್ಯದಲ್ಲಿ ಸಕ್ಸಸ್ ಆಗಿದೆ, ಯಾವ್ಯಾವ ರಾಜ್ಯಗಳಲ್ಲಿ ಆಪರೇಷನ್ ಫೇಲ್ ಆಗಿ BJP ಗಾಯ ಮಾಡಿಕೊಂಡಿದೆ, ಸರ್ಜನ್ಗೆ ಗಾಯ ಆಗಿರೋ ರಾಜ್ಯಗಳು ಯಾವುದು ಅನ್ನೋದನ್ನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ. ಮಿಸ್ ಮಾಡದೆ ಕಡೆ ತನಕ ನೋಡಿ. ಆಪರೇಷನ್ ಕಮಲ ಸಕ್ಸಸ್ ಆಗಿದ್ದು ಎಲ್ಲೆಲ್ಲಿ? ನಂಬರ್ 1, ಅರುಣಾಚಲ ಪ್ರದೇಶ 2016. ಇದು ಕ್ಲಾಸಿಕ್ ಕೇಸ್ ನೋಡಿ. ಈ ವಿಚಾರಕ್ಕೆ ಬಂದಾಗ ನಾವಿಲ್ಲಿ BJP ಆಪರೇಷನ್ ಮಾಡಿ ಅಧಿಕಾರಕ್ಕೆ ಬಂದಿದೆ ಅನ್ನೋ ಆರೋಪ ಹಲವು ರಾಜ್ಯಗಳಲ್ಲಿ ಕೇಳಿಬರುತ್ತೆ. ಆ ಲಿಸ್ಟ್ನಲ್ಲಿ ಮೊದಲಿಗೆ ಬರೋದು ಈ ಕೇಸ್. ಇದು ಈಶಾನ್ಯ ಭಾರತದ ರಾಜ್ಯ ಅರುಣಾಚಲ ಪ್ರದೇಶ. 2014 ಅರುಣಾಚಲ ಪ್ರದೇಶ ವಿಧಾನಸಭಾ ಚುನಾವಣಾ ರಿಸಲ್ಟ್ ಹೀಗಿತ್ತು. ಒಟ್ಟು ಕ್ಷೇತ್ರ 60, ಇಲ್ಲಿ ಮ್ಯಾಜಿಕ್ ನಂಬರ್ 31. ಕಾಂಗ್ರೆಸ್ 42 ಗೆದ್ದಿತ್ತು, BJP ಬರೀ 11 ಇತ್ತು, PPA 5 ಇತ್ತು, ಪಕ್ಷೇತರ 2 ಇದ್ರು. ಪೂರ್ಣ ಮೆಜಾರಿಟಿ ಇತ್ತು ಕಾಂಗ್ರೆಸ್ ಪಾರ್ಟಿಗೆ, ಇಲ್ಲಿ ಕ್ಲಿಯರ್ ಮೆಜಾರಿಟಿ. ಸೊ ಏನಾಯಿತು, ಕಾಂಗ್ರೆಸ್ ಗೆಲ್ತು, ಸರ್ಕಾರ ಮಾಡ್ತು, ನಬಮ್ ಟುಕಿ CM ಆದರು. ಆದರೆ 2015-16 ಅರುಣಾಚಲ ಪ್ರದೇಶ ರಾಜಕಾರಣದಲ್ಲಿ ದೊಡ್ಡ ಹೈಡ್ರಾಮಾ ಆಯಿತು. ಕೆಲ ಶಾಸಕರನ್ನು ಅನರ್ಹ ಮಾಡಲಾಯಿತು. ಇದರ ಪರಿಣಾಮ 2016 ಕಾಂಗ್ರೆಸ್ನ ಮತ್ತೊಬ್ಬ ನಾಯಕ ಪೇಮಾ ಖಂಡು CM ಆಗಿ ಅಧಿಕಾರ ವಹಿಸಿಕೊಂಡ್ರು. ಇದಾಗಿ ಕೆಲವೇ ತಿಂಗಳಲ್ಲಿ ಅವರು ತಮ್ಮನ್ನ ಸಮೇತವಾಗಿ ನೋಡಿ, ರಾಜ್ಯದ ಮುಖ್ಯಮಂತ್ರಿ ತಮ್ಮನ್ನೂ ಸೇರಿಸಿದಂತೆ 40 ಕಾಂಗ್ರೆಸ್ ಶಾಸಕರನ್ನ ಹೊತ್ಕೊಂಡು ಹೋದ್ರು ಹೊರಗಡೆ. PPA ಅಥವಾ ಪೀಪಲ್ಸ್ ಪಾರ್ಟಿ ಆಫ್ ಅರುಣಾಚಲ್ ಜೊತೆ ಸೇರ್ಕೊಂಡ್ಬಿಟ್ರು. ಆಮೇಲೆ ಏನಾಯಿತು, ಆಮೇಲೆ PPA ಪಾರ್ಟಿಯಲ್ಲಿ ಬಿಕ್ಕಟ್ಟು ಏರ್ಪಡ್ತು. ಅವಾಗ ಏನು ಮಾಡಿದ್ರು, ಈ ಪೇಮಾ ಖಂಡು ತಮ್ಮ ಹಾಗೂ ತಮ್ಮ ಬೆಂಬಲಿಗ ಅಷ್ಟು ಶಾಸಕರನ್ನ ಹೊತ್ಕೊಂಡು ಅಲ್ಲಿಂದನೂ ಜಾಗ ಖಾಲಿ ಮಾಡಿ BJP ಒಳಗೆ ಹೋಗಿ ಸೇರ್ಕೊಂಡ್ಬಿಟ್ರು. ಕಾಂಗ್ರೆಸ್ CM ಮತ್ತು ಸರ್ಕಾರ, ಶಾಸಕರು ಎಲ್ಲ ಸಮೇತ CM ಸಮೇತ ಇನ್ನೊಂದು PPA ಪಾರ್ಟಿಗೆ ಹೋಗ್ತಾರೆ. ಅಲ್ಲೂ ಬಿಕ್ಕಟ್ಟಾಗಿಲ್ಲ, ಅಷ್ಟಿಗೆ BJPಗೆ ಹೋಗಿ CM ಮತ್ತು ಇಡೀ ತಂಡ ಹೋಗಿ BJP ಸೇರಿಕೊಳ್ಳುತ್ತೆ. ಅಲ್ಲಿಗೆ ಕಾಂಗ್ರೆಸ್ ಸರ್ಕಾರ ಹೋಗಿ PPA ಸರ್ಕಾರ, PPA ಸರ್ಕಾರ ಹೋಗಿ BJP ಸರ್ಕಾರ ಆಯಿತು. ಪೇಮಾ ಖಂಡುನೇ CM ಆಗಿ ಕಂಟಿನ್ಯೂ ಆದರು. ನಂತರ 2019 ವಿಧಾನಸಭಾ ಚುನಾವಣೆಯಲ್ಲಿ ಮತ್ತೆ BJP ಸಿಂಬಲ್ದಲ್ಲೇ ಗೆದ್ದು ಮತ್ತೆ ಪೇಮಾ ಖಂಡು CM ಆಗಿ ಕಂಟಿನ್ಯೂ ಆದರು. ಬರೀ 11 ಸ್ಥಾನದಲ್ಲಿದ್ದ BJP ಅಲ್ಲಿಗ ಸಂಪೂರ್ಣ ಬಹುಮತದೊಂದಿಗೆ ಆ ರಾಜ್ಯವನ್ನು ಆಳ್ತಾ ಇದೆ. ನಂಬರ್ 2, ಕರ್ನಾಟಕ 2019. ಇದು ನಮ್ಮದೇ ರಾಜ್ಯದ ವಿಚಾರ, ಆಲ್ರೆಡಿ ನಿಮಗೆಲ್ಲ ಗೊತ್ತಿರುತ್ತೆ. ಯಾರಾದರೂ 4 ವರ್ಷದ ಹಿಂದೆ ಗುಹೆಯಲ್ಲಿ ಸೇರಿಕೊಂಡು ಇವಾಗಷ್ಟೇ ಆಚೆ ಬಂದಿದ್ರೆ ಅವ್ರಿಗೆ ಗೊತ್ತಿರೋದಿಲ್ಲ ಅಷ್ಟೇ. 2018 ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಪಕ್ಷಕ್ಕೂ ಸ್ಪಷ್ಟ ಬಹುಮತ ಬಂದಿರಲಿಲ್ಲ. ಒಟ್ಟು ಕ್ಷೇತ್ರ 224, ಮ್ಯಾಜಿಕ್ ನಂಬರ್ 113, BJP 104, ಕಾಂಗ್ರೆಸ್ 80, JDS 37, ಇತರೆ 3. ಈ ಸಿನಾರಿಯೋ ಇತ್ತು. ಆಗೇನು ಮಾಡ್ತು, ಅತಿ ದೊಡ್ಡ ಪಕ್ಷ ತಾನು ನಮಗೆ ಅವಕಾಶ ಕೊಡಿ ಅಂತ BJP ಸರ್ಕಾರ ರಚನೆ ಮುಂದಾಯಿತು. ಅದರಂತೆ ಯಡಿಯೂರಪ್ಪ CM ಕೂಡ ಆದರು. ಆದರೆ ಸಂಖ್ಯಾಬಲದ ಕೊರತೆ ಇದ್ದಿದ್ದರಿಂದ 3 ದಿನದಲ್ಲಿ ಸರ್ಕಾರ ಬಿದ್ದು ಹೋಯಿತು. ಅವ್ರಿಗೆ ಆಗಲಿಲ್ಲ, ಟೈಮ್ ಕೂಡ ಜಾಸ್ತಿ ಕೊಡಲಿಲ್ಲ, ಸೊ ನಂಬರ್ ಒಟ್ಟು ಮಾಡೋಕ್ಕಾಗಿಲ್ಲ, ಸರ್ಕಾರ ಬಿದ್ದೋಯ್ತು. ಆಗ JDS ಮತ್ತು ಕಾಂಗ್ರೆಸ್ ಮೈತ್ರಿ ಮಾಡಿಕೊಂಡು ದೋಸ್ತಿ ಸರ್ಕಾರ ಮಾಡಿದ್ರು. ಇದಾಗಿ 1 ವರ್ಷದಲ್ಲೇ ಆಡಳಿತ ಪಕ್ಷಗಳ 17 ಶಾಸಕರು ಬಂಡಾಯ ಎದ್ದು ಶಾಸಕ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು. ಇವ್ರನ್ನ ಅನರ್ಹ ಮಾಡಿದ ವಿಚಾರ ಸುಪ್ರೀಂ ಕೋರ್ಟ್ಗೆಲ್ಲ ಹೋಯಿತು. ಏನೇ ಮಾಡಿದ್ರು ಕುಮಾರಸ್ವಾಮಿ ನೇತೃತ್ವದ ದೋಸ್ತಿ ಸರ್ಕಾರ ಉಳಿಲಿಲ್ಲ. ನಂತರ ಯಡಿಯೂರಪ್ಪ ನೇತೃತ್ವದಲ್ಲಿ BJP ಸರ್ಕಾರ ಅಧಿಕಾರಕ್ಕೆ ಬಂತು. ಕಾಂಗ್ರೆಸ್ JDSಗೆ ರಾಜೀನಾಮೆ ಕೊಟ್ಟು ಬಂದ ಕೆಲವರನ್ನ BJP ಬೈ ಎಲೆಕ್ಷನ್ನಲ್ಲಿ ಗೆಲ್ಲಿಸ್ಕೊಂಡು ಮಂತ್ರಿ ಮಾಡ್ತು. ಇನ್ನೂ ಕೆಲವರನ್ನ ವಿಧಾನ ಪರಿಷತ್ಗೆ ಕಳಿಸಿ ಮಂತ್ರಿ ಮಾಡ್ತು. ನಂಬರ್ 3, ಮಧ್ಯಪ್ರದೇಶ 2020. ಮಧ್ಯಪ್ರದೇಶದ ಸ್ಟೋರಿ ಅರ್ಥ ಆಗಬೇಕು ಅಂದರೆ 2018 ಮಧ್ಯಪ್ರದೇಶ ವಿಧಾನಸಭಾ ಎಲೆಕ್ಷನ್ ರಿಸಲ್ಟ್ ನೋಡಬೇಕು. ಒಟ್ಟು 230 ಕ್ಷೇತ್ರ, ಮ್ಯಾಜಿಕ್ ನಂಬರ್ 116, ಕಾಂಗ್ರೆಸ್ 114 ಗೆದ್ದಿತ್ತು, BJP 109 ಗೆದ್ದಿತ್ತು, BSP 2, SP 1, ಪಕ್ಷೇತರ 4. ಇಲ್ಲಿ ಕಾಂಗ್ರೆಸ್ಗೆ ಬಹುಮತಕ್ಕಿಂತ 2 ಸೀಟ್ ಕಮ್ಮಿ ಇತ್ತು, BJPಗೆ 7 ಸೀಟ್ ಕಮ್ಮಿ ಇತ್ತು.
ಕೊನೆಗೇನಾಯಿತು, BSP SP ಪಕ್ಷೇತರರ ಬೆಂಬಲ ಪಡೆದ ಕಾಂಗ್ರೆಸ್ ಸರ್ಕಾರ ಆರಾಮಾಗಿ ಮಾಡ್ತು. ಕಮಲ್ನಾಥ್ CM ಆದರು. ಇದಾಗಿ 1.5 ವರ್ಷ ಅಷ್ಟೇ ಆಗಿತ್ತು. CM ಸ್ಥಾನ ಸಿಗದೆ ಅಸಮಾಧಾನಗೊಂಡಿದ್ದ ಕಾಂಗ್ರೆಸ್ ಯುವ ನಾಯಕ ಜ್ಯೋತಿರಾದಿತ್ಯ ಸಿಂಧ್ಯಾ ಬಂಡಾಯದ ಬಾವುಟ ಹಾರಿಸ್ಬಿಟ್ರು. ಒಟ್ಟು 26 ಶಾಸಕರನ್ನು ಹೊತ್ಕೊಂಡು ಅವರು BJP ಕಡೆಗೆ ಹೋದರು. ಕಮಲ್ನಾಥ್ ಸರ್ಕಾರ ಬಿದ್ದು ಹೋಯಿತು. ಶಿವರಾಜ್ ಸಿಂಗ್ ಚೌಹಾಣ್ ನೇತೃತ್ವದ BJP ಸರ್ಕಾರ ಬಂತು. ಕಾಂಗ್ರೆಸ್ಗೆ ರಾಜೀನಾಮೆ ಕೊಟ್ಟು BJPಗೆ ಬಂದ 26ರಲ್ಲಿ 19 ಜನರನ್ನ ಬೈ ಎಲೆಕ್ಷನ್ನಲ್ಲಿ BJP ಗೆಲ್ಲಿಸ್ಕೊಂಡು ಬಂತು. ಹಲವರಿಗೆ ಮಂತ್ರಿಗಿರಿ ಸಿಕ್ತು. ಬಂಡಾಯದ ಕ್ಯಾಪ್ಟನ್ ಆಗಿದ್ದ ಜ್ಯೋತಿರಾದಿತ್ಯ ಸಿಂಧ್ಯಾರನ್ನ ರಾಜ್ಯಸಭೆಗೆ ಕಳಿಸಿ ಕೇಂದ್ರದಲ್ಲಿ ಮಂತ್ರಿ ಮಾಡ್ತು BJP. ನಂಬರ್ 4, ಪುದುಚೇರಿ 2021. 2016ರಲ್ಲಿ 30 ಸದಸ್ಯ ಬಲದ ಪುದುಚೇರಿ ವಿಧಾನಸಭೆಯಲ್ಲಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ದ ಕಾಂಗ್ರೆಸ್ DMK ಮತ್ತು ಪಕ್ಷೇತರ ಶಾಸಕರ ಬೆಂಬಲ ಪಡ್ಕೊಂಡು ಸರ್ಕಾರ ಮಾಡಿತು. ಕಾಂಗ್ರೆಸ್ನ ವಿ ನಾರಾಯಣಸ್ವಾಮಿ CM ಆದರು. ಆದರೆ 2021ರ ಎಲೆಕ್ಷನ್ಗೂ ಸ್ವಲ್ಪ ಮುಂಚೆ ಸೀನ್ ಉಲ್ಟಾ ಆಯಿತು. ಕಾಂಗ್ರೆಸ್ನ 5 ಮತ್ತು DMKಯ ಓರ್ವ ಶಾಸಕ ರಾಜೀನಾಮೆ ಕೊಟ್ಟರು. ಇದರ ಹಿಂದೆ BJP ಕೈವಾಡ ಇದೆ ಅಂತ ಕಾಂಗ್ರೆಸ್ ಆರೋಪ ಮಾಡಿತು. ಆದರೆ BJP ಆರೋಪ ತಳ್ಳಿಹಾಕ್ತು. ಕೊನೆಗೆ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಬಿತ್ತು. 2021ರ ಚುನಾವಣೆಯಲ್ಲಿ BJP ನೇತೃತ್ವದ NDA ಗೆದ್ದು ಅಧಿಕಾರಕ್ಕೆ ಬಂತು. N ರಂಗಸ್ವಾಮಿ CM ಆದರು. ಇದೆಲ್ಲ ಆಪರೇಷನ್ ಕಮಲ ಮಾಡಿ BJP ಯಶಸ್ಸನ್ನು ಕಂಡಿತ್ತು. ಈಗ ಮಹಾರಾಷ್ಟ್ರದಲ್ಲೂ ಕೂಡ ಏನಾಗ್ತಾ ಇದೆ ಅನ್ನೋದು ನಿಮಗೆಲ್ಲ ಸ್ಪಷ್ಟವಾಗಿ ಗೊತ್ತಾಗಿದೆ. ನಾವು ಕೂಡ ನಿರಂತರವಾಗಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ವರದಿಯನ್ನು ಮಾಡ್ತಾನೆ ಇದ್ದೀವಿ. ಇಲ್ಲೂ ಕೂಡ ಆಪರೇಷನ್ ಸಕ್ಸಸ್ ಆಗಿರೋ ಥರ ಕಾಣಿಸ್ತಾ ಇದೆ ಈ ವಿಡಿಯೋ ರೆಕಾರ್ಡ್ ಆಗೋ ಈ ಹಂತಕ್ಕೆ. ಹಾಗಾದರೆ BJP ಆಪರೇಷನ್ ಕಮಲದ ಅಟೆಂಪ್ಟ್ ಮಾಡಿ ಗೆಲುವು ಸಿಕ್ಕಿಲ್ಲ ಅಂದರೂ ಕೂಡ ಬಹಳ ವೀರಾವೇಶದಿಂದ ಆಪರೇಷನ್ ಮಾಡೋಕ್ಕೆ ಕೈ ಹಾಕಿದಂತಹ ಏನೊಂದಷ್ಟು ಕೇಸ್ಗಳು ಕೂಡ ಇವೆ ಇಂಟ್ರೆಸ್ಟಿಂಗ್ ಆಗಿರೋದು. ಎಲ್ಲೆಲ್ಲಿ ಅಂತ ನಾವೀಗ ನೋಡ್ತಾ ಹೋಗೋಣ. ಉತ್ತರಾಖಂಡ್ 2016. BJP ತನ್ನ ಆಪರೇಷನ್ ಅಲ್ಲಿ ತನ್ನ ಕೈಗೆ ಗಾಯ ಮಾಡಿಕೊಂಡ ಮೊದಲ ರಾಜ್ಯ ಅಂದ್ರೆ ಅದು ಉತ್ತರಾಖಂಡ್ ಅಂತ ಹೇಳಲಾಗುತ್ತೆ. 2016ರಲ್ಲಿ ಉತ್ತರಾಖಂಡ್ ಸರ್ಕಾರದಲ್ಲಿ ಬಂಡಾಯ ಶುರುವಾಯಿತು. ಕಾಂಗ್ರೆಸ್ನ ಹರೀಶ್ ರಾವತ್ CM ಆಗಿದ್ರು. ಅವ್ರ ವಿರುದ್ಧ ಬಂಡಾಯದ 9 ಕಾಂಗ್ರೆಸ್ ಶಾಸಕರು BJP ಜೊತೆಗೆ ಸೇರ್ಕೊಂಡ್ರು. ರಾವತ್ ಸರ್ಕಾರ ಬಹುಮತ ಕಳ್ಕೊಂಡ ಹಿನ್ನೆಲೆಯಲ್ಲಿ ಉತ್ತರಾಖಂಡ್ನಲ್ಲಿ ರಾಷ್ಟ್ರಪತಿ ಆಡಳಿತವನ್ನು ಹೇರಿತು ಕೇಂದ್ರ ಸರ್ಕಾರ. ಆಮೇಲೆ ವಿಚಾರ ಹೈಕೋರ್ಟ್, ಸುಪ್ರೀಂ ಕೋರ್ಟ್ಗೂ ಹೋಯಿತು. ಕೋರ್ಟ್ಗಳಲ್ಲಿ BJP ನೇತೃತ್ವದ ಕೇಂದ್ರ ಸರ್ಕಾರಕ್ಕೆ ಹಿನ್ನಡೆಯಾಯಿತು. ಬಹುಮತ ಸಾಬೀತುಪಡಿಸೋಕೆ ಸುಪ್ರೀಂ ಕೋರ್ಟ್ ರಾವತ್ಗೆ ಅವಕಾಶ ಕೊಡ್ತು. ವಿಶ್ವಾಸ ಮತದಲ್ಲಿ ಗೆದ್ದ ರಾವತ್ CM ಆಗಿ ಮುಂದುವರೆದ್ರು. ಅಲ್ಲಿಗೆ BJP ಆಪರೇಷನ್ ಕಮಲ ಇಲ್ಲಿ ಫೇಲ್ ಆಯಿತು. ದಿಲ್ಲಿ 2017. 2017ರಲ್ಲಿ ತಮ್ಮ ಸರ್ಕಾರವನ್ನು ಬೀಳಿಸೋಕೆ BJP ಪ್ರಯತ್ನ ಪಡ್ತಾ ಇದೆ ಅಂತ ದಿಲ್ಲಿ CM ಅರವಿಂದ್ ಕೇಜ್ರಿವಾಲ್ ಆರೋಪ ಮಾಡಿದ್ರು. ಆ ಟೈಮಲ್ಲಿ ಆಪ್ನ ಕೆಲ ನಾಯಕರು, ಶಾಸಕರು ರಾಜೀನಾಮೆ ಕೊಟ್ಟಿದ್ದಕ್ಕೆ, BJP ಸೇರಿದ್ದಕ್ಕೆ ಕೇಜ್ರಿವಾಲ್ ಈ ರೀತಿ ಆರೋಪ ಮಾಡಿದರು. ಆದರೆ ಸರ್ಕಾರ ಬೀಳುವಷ್ಟೆಲ್ಲ ರಾಜಕೀಯ ಹೈಡ್ರಾಮಾ ಆಗಿರಲಿಲ್ಲ. ಆಗ ಮಹಾರಾಷ್ಟ್ರ 2019. ಈಗ ರಾಜಕೀಯ ಹೈಡ್ರಾಮಾ ನಡೀತಾ ಇರೋ ಮಹಾರಾಷ್ಟ್ರದಲ್ಲಿ 2019ರಲ್ಲೂ ಕೂಡ ರಾಜಕೀಯ ಹೈಡ್ರಾಮಾ ಆಗಿತ್ತು. ಆ ಎಲೆಕ್ಷನ್ ಅಲ್ಲಿ ಯಾವ ಪಾರ್ಟಿಗೂ ಸ್ಪಷ್ಟ ಬಹುಮತ ಬಂದಿರಲಿಲ್ಲ. ಆಗ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ BJPಗೆ ಆಫರ್ ಕೊಟ್ಟರು, ರಾಜ್ಯಪಾಲರು ಬನ್ನಿ ಸರ್ಕಾರ ಮಾಡಿ ಅಂತ. BJP ನಮ್ಮ ಹತ್ರ ನಂಬರ್ ಇಲ್ಲ ಅಂತ ಹಿಂದೇಟ್ ಹಾಕ್ತು. ಶಿವಸೇನೆಗೆ ಆಫರ್ ಕೊಡಲಾಯಿತು, NCPಗೆ ಆಫರ್ ಕೊಡಲಾಯಿತು. ಯಾರು ಕೂಡ ಮುಂದೆ ಬರಲಿಲ್ಲ. ಹಾಗಾಗಿ ರಾಷ್ಟ್ರಪತಿ ಆಳ್ವಿಕೆಯನ್ನು ಹೇರಲಾಯಿತು. ಅದಾದಮೇಲೆ BJP ಏನು ಮಾಡ್ತು, NCP ಮನೆಗೆ ಕೈ ಹಾಕ್ತು. NCPಯನ್ನು ಹೊಡೆಯುವಂಥ ಪ್ರಯತ್ನ ಮಾಡ್ತು. NCP ಮುಖ್ಯಸ್ಥ ಶರದ್ ಪವಾರ್ ಅಳಿಯ, NCPಯ ಮತ್ತೊಬ್ಬ ಪ್ರಬಲ ನಾಯಕರಾಗಿರುವಂಥ ಅಜಿತ್ ಪವಾರ್ ಅವರನ್ನು ಸೆಳೆದು ನೀವೊಂದು ಬಣನ ಕರ್ಕೊಂಬಂದ್ಬಿಡಿ, BJP ಜೊತೆ ಸೇರ್ಕೊಂಬಿಡಿ, ಸರ್ಕಾರ ಮಾಡೋಣ ಅಂಥೇಳಿ ಅವರು ಆಫರ್ ಕೊಟ್ಟು ಸರ್ಕಾರವನ್ನು ಮಾಡಿಬಿಡ್ತು. ದೇವೇಂದ್ರ ಫಡ್ನವೀಸ್ CM ಆದರು. ಆದರೆ BJPಯ ಈ ಪ್ಲಾನ್ ವರ್ಕೌಟ್ ಆಗಲಿಲ್ಲ. ಅಜಿತ್ ಪವಾರ್ ಅವ್ರನ್ನ DCM ಕೂಡ ಮಾಡಲಾಗಿತ್ತು. ಆದರೂ ಕೂಡ 3 ದಿನಕ್ಕೆ ಮಾವ ಶರದ್ ಪವಾರ್ ಮಾತನ್ನು ಕೇಳಿ ಅದನ್ನು ನಿರಾಕರಿಸಲಿಕ್ಕೆ ಆಗದೆ ಕಡೆಗೂ ಅವ್ರ ಮಾತಿಗೆ ಬೆಲೆ ಕೊಟ್ಟು ಅಜಿತ್ ಪವಾರ್ ಕೈ ಕೊಟ್ಟು ವಾಪಸ್ ಹೋದರು BJPಗೆ. ಫಡ್ನವೀಸ್ ಸರ್ಕಾರ 3 ದಿನದಲ್ಲಿ ಬಿದ್ದೋಯ್ತು. ಆಮೇಲೆ ಶಿವಸೇನೆ, NCP ಮತ್ತು ಕಾಂಗ್ರೆಸ್ 3 ಕೂಡ ಮೈತ್ರಿ ಮಾಡಿಕೊಂಡು ಮಹಾ ವಿಕಾಸ್ ಅಗಾಡಿ ಸರ್ಕಾರವನ್ನು ಮಾಡಿದ್ರು. ಇದೇ MVA ಸರ್ಕಾರ ಈಗ ಅಲಗಾಡ್ತಾ ಇರೋದು. ಏಕನಾಥ್ ಶಿಂದೆ ಬಣದ ಬಂಡಾಯಕ್ಕೆ ಉದ್ಧವ್ ಠಾಕ್ರೆ ಸರ್ಕಾರ ಪಲ್ಟಿ ಹೊಡಿತಾ ಇದೆ. ಇಲ್ಲಿ BJP ಆಪರೇಷನ್ ಶಿವಸೇನೆ ಮನೆ ಕೈ ಹಾಕಿದಾಗ ಈಗ ದೊಡ್ಡ ಪ್ರಮಾಣದ ಸಕ್ಸಸ್ ಸಿಗ್ತಿರೋದರ ಕಾಣಿಸ್ತಾ ಇದೆ. ರಾಜಸ್ಥಾನ 2020. ರಾಜಸ್ಥಾನದ ಕಾಂಗ್ರೆಸ್ ಸರ್ಕಾರದಲ್ಲಿ DCM ಆಗಿದ್ದ ಸಚಿನ್ ಪೈಲಟ್ ಬಣವನ್ನು ಸೆಳೆಯೋಕೆ ಪ್ರಯತ್ನ ಪಡ್ತಿದೆ ಅನ್ನೋ ಆರೋಪ ಕೇಳಿಬಂತು 2020ರಲ್ಲಿ. BJP ಟ್ರೈ ಮಾಡ್ತಾ ಇದೆ ಅಂತ. ಆಲ್ರೆಡಿ CM ಅಶೋಕ್ ಗೆಹ್ಲೋಟ್ ಮತ್ತು DCM ಸಚಿನ್ ಪೈಲಟ್ ಬಣಗಳ ನಡುವೆ ಸಂಘರ್ಷ ಜೋರಾಗಿತ್ತು. CM ಹುದ್ದೆ ಸಿಗಲಿಲ್ಲ ಅನ್ನೋ ಬೇಸರ ಪೈಲಟ್ಗಿತ್ತು. ಸುಮಾರು 20ರಿಂದ 30 ಶಾಸಕರೊಂದಿಗೆ ಪೈಲಟ್ ದಿಲ್ಲಿಗೆ ಬಂದರು. ಅಲ್ಲಿ ಅವರನ್ನು BJP ನಾಯಕ ಸಿಂಧಿಯಾ ಭೇಟಿಯಾದರು. ಇವರೆಲ್ಲ ಫ್ರೆಂಡ್ಸ್. ಸಿಂಧಿಯಾ ಕಾಂಗ್ರೆಸ್ಸಲ್ಲಿದ್ದಾಗ ಪೈಲಟ್, ಸಿಂಧಿಯಾ ಎಲ್ಲ ಫ್ರೆಂಡ್ಸ್ ಇವರೆಲ್ಲ. ಈಗ ಸಿಂಧಿಯಾ BJP ಲೀಡರ್ ಆಗಿದ್ರಲ್ಲ, ಇವರು ಹೋಗಿ ಭೇಟಿಯಾದರು. ಇದರ ಬೆನ್ನಲ್ಲೇ DCM ಮತ್ತು ರಾಜಸ್ಥಾನ ಕಾಂಗ್ರೆಸ್ ಘಟಕದ ಅಧ್ಯಕ್ಷ ಸ್ಥಾನದಿಂದ
ಸಚಿನ್ ಪೈಲಟ್ರನ್ನ ವಜಾ ಮಾಡಲಾಯಿತು. ಅವರ ಬಣದಲ್ಲಿದ್ದ ಸಚಿವರನ್ನು ಕೂಡ ವಜಾ ಮಾಡಲಾಯಿತು. ಆಮೇಲೆ ಕೊನೆಗೆ ನಾನು BJP ಸೇರ್ತಾ ಇಲ್ಲ ಅಂತ ಅನೌನ್ಸ್ ಮಾಡಿದ್ರು ಪೈಲಟ್. ಇನ್ನೇನು ಆಗೇ ಹೋಯಿತು, ರಾಜಸ್ಥಾನ ಸರ್ಕಾರ ಬಿದ್ದೇ ಹೋಯಿತು ಅನ್ನೋ ಮಟ್ಟಿಗೆ ಆಗಿ ಲಾಸ್ಟಿಗೆ ಅಲ್ಲಿಂದಲ್ಲಿಗೆ ಎಲ್ಲವನ್ನ ಕೂಡ ಕೂಲ್ ಮಾಡುವಲ್ಲಿ ಕಾಂಗ್ರೆಸ್ ಈ ಒಂದು ಸಂದರ್ಭದಲ್ಲಿ ಯಶಸ್ವಿ ಆಯಿತು. ಪಶ್ಚಿಮ ಬಂಗಾಳ 2021. ಇನ್ನು 2021ರಲ್ಲಿ ಪಶ್ಚಿಮ ಬಂಗಾಳ ಚುನಾವಣೆಗೂ ಮುನ್ನವೇ ದೊಡ್ಡ ಪ್ರಮಾಣದಲ್ಲಿ ಪಕ್ಷಾಂತರ ಪರ್ವ ನಡೆದಿತ್ತು. ಮಮತಾ ಬ್ಯಾನರ್ಜಿಯ ಆಪ್ತ ಸುವೇಂದು ಅಧಿಕಾರಿ ಸೇರಿದಂತೆ ಹಲವು ಪ್ರಮುಖ ನಾಯಕರು BJPಗೆ ಸೇರಿದರು. TMCಯನ್ನು ಹೊಡೆದು ಹಾಕೋಕೆ BJP ಟ್ರೈ ಮಾಡ್ತಿದೆ ಅನ್ನೋ ಆರೋಪ ಕೇಳಿಬಂದಿತ್ತು. ಆದರೆ ಚುನಾವಣೆಯಲ್ಲಿ ಮತ್ತೆ TMC ಪ್ರಚಂಡ ಬಹುಮತ ಪಡೆದು ಸರ್ಕಾರವನ್ನು ಮಾಡ್ತು. BJP ಸೈಲೆಂಟ್ ಆಯಿತು ಅಲ್ಲಿ. ಸೊ ಫ್ರೆಂಡ್ಸ್, ಇದಾಗಿತ್ತು BJPಯ ಆಪರೇಷನ್ ಕಥಾನಕಗಳನ್ನು ತಿಳಿಸ್ಕೊಡೋ ಪ್ರಯತ್ನ. ಹಾಗಂತ ಕೇವಲ BJP ಈ ರೀತಿ ಮಾಡಿದೆ ಅಂತಲ್ಲ, ಈ ಹಿಂದಿನಿಂದಲೂ ಕೂಡ ಎದುರಾಳಿ ಪಕ್ಷಗಳ ಸರ್ಕಾರವನ್ನು ಕೆಡಗುವಂತಹ, ಬೀಳಿಸುವಂತಹ, ಕುಯ್ಯುವಂತಹ ಪ್ರಯತ್ನ ನಡ್ಕೊಂಡೇ ಬಂದಿದೆ. ಆದರೆ ಮೆಥಡ್ಸ್ ಬೇರೆ ಬೇರೆ ಅಷ್ಟೇ. ಸ್ವತಂತ್ರ ಬಂದಾಗಿನಿಂದ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದ್ದಾಗ ಒಟ್ಟು 41 ಬಾರಿ ರಾಜ್ಯ ಸರ್ಕಾರಗಳನ್ನು ಮುಲಾಜಿಲ್ಲದೆ ಡಿಸ್ಮಿಸ್ ಮಾಡ್ತಾ ಇದ್ರು ಇವರು. ಸಂವಿಧಾನದಲ್ಲಿರುವಂಥ ಪ್ರಾವಿಷನ್ ಬಳಸ್ಕೊಂಡು ಡಿಸ್ಮಿಸ್ಸೇ ಮಾಡಿ ಬಿಸಾಕ್ತಾ ಇದ್ರು. ಒಂದು ಸಲ ಕರ್ನಾಟಕದ ಕೂಡ ಆಗಿದೆ 1971ರಲ್ಲಿ ವೀರೇಂದ್ರ ಪಾಟೀಲ್ ಸರ್ಕಾರ. ಇನ್ನು ಇಂದಿರಾ ಗಾಂಧಿ ಟೈಮಲ್ಲೇ ಅತಿ ಹೆಚ್ಚು ರಾಜ್ಯ ಸರ್ಕಾರಗಳನ್ನು ಡಿಸ್ಮಿಸ್ ಮಾಡಲಾಗಿದೆ. ಅದು ಬಿಟ್ಟರೆ ನರಸಿಂಹರಾವ್, ಮನಮೋಹನ್ ಸಿಂಗ್, ರಾಜೀವ್ ಗಾಂಧಿ, ನೆಹರು ಪ್ರಧಾನಿಯಾಗಿದ್ದಾಗಲೂ ಕೂಡ ರಾಜ್ಯ ಸರ್ಕಾರಗಳನ್ನು ವಜಾ ಮಾಡಲಾಗಿದೆ. ಈ ರೀತಿ ಡಿಸ್ಮಿಸ್ ಮಾಡೋಕ್ಕೆ ಸಂವಿಧಾನದ ಆರ್ಟಿಕಲ್ 356 ಕಾಂಗ್ರೆಸ್ ಸರ್ಕಾರ ಬಳಸ್ತಾ ಇತ್ತು ಈ ಹಿಂದೆ. ಇಂದಿರಾ ಗಾಂಧಿ ಟೈಮ್ನಲ್ಲಿ, ನೆಹರು ಟೈಮ್ನಲ್ಲಿ, ರಾಜೀವ್ ಗಾಂಧಿ ಟೈಮ್ನಲ್ಲಿ ಜಾಸ್ತಿ ಈ ಮೂವರ ಅವಧಿಯಲ್ಲಿ ಈ ರೀತಿ ನಡೀತಾ ಇತ್ತು. ಆಗ ಇನ್ ಬಿಟ್ವೀನ್ ಒಂದ್ಸಲಿ ತುರ್ತು ಪರಿಸ್ಥಿತಿ ಬಳಿಕ ಜನತಾ ಸರ್ಕಾರ ಬಂದಿತ್ತಲ್ಲ, ಅವರು ಕೂಡ ಕಾಂಗ್ರೆಸ್ ಸರ್ಕಾರಗಳನ್ನು ರಾಜ್ಯಗಳಲ್ಲೆಲ್ಲ ಡಿಸ್ಮಿಸ್ ಮಾಡ್ತಾ ಇದ್ರು. ಆಗ ಜನರಿಗಿದ್ದಂಥ ಪೊಲಿಟಿಕಲ್ ಅವೇರ್ನೆಸ್, ಎಜುಕೇಷನ್ ಲೆವೆಲ್, ಈಗಿರುವಂಥ ಪೊಲಿಟಿಕಲ್ ಅವೇರ್ನೆಸ್ ಮತ್ತು ಎಜುಕೇಷನ್ ಲೆವೆಲ್ ಎರಡು ಬೇರೆ ಬೇರೆ ಇದೆ. ಇವಾಗ ಜನರಿಗೆ ಗೊತ್ತು, ಈಗ ಸ್ವಲ್ಪ ಸಂವಿಧಾನದ ಅರಿವಿದೆ ಮತ್ತು ಈ ಸರ್ಕಾರದ ಫಂಕ್ಷನಿಂಗ್ ಬಗ್ಗೆ ಹೆಚ್ಚಿನ ನಾಲೆಜ್ ಇದೆ ಜನಕ್ಕೆ. ಎಜುಕೇಟೆಡ್ ಕೂಡ ಆಗಿದ್ದಾರೆ ಜನ. ಈಗ ಬಾಯಿಗೆ ಬಂದಾಗ ಡಿಸ್ಮಿಸ್ ಎಲ್ಲ ಮಾಡೋಕ್ಕೆ ಬರಲ್ಲ. ಈಗ ಕೋರ್ಟ್ಗಳು ಕೂಡ ಸ್ವಲ್ಪ ಸ್ಟ್ರಾಂಗಾಗಿ ಮಧ್ಯಪ್ರವೇಶ ಮಾಡ್ತಾವೆ ಈಗ. ಹಾಗಾಗಿ ಈಗ ಆ ಮೆಥಡನ್ನು ಬಳಸೋಕ್ಕೆ ಆಗಲ್ಲ. ಹಾಗಾಗಿ ಬ್ಲೇಡು, ಆಪರೇಷನ್, ಸರ್ಜನ್ಗಳು ಇವ್ರ ಪಾತ್ರ ಮುಖ್ಯ ಆಗುತ್ತೆ. ಈಗ ಬಹಳ ವ್ಯತ್ಯಾಸ ಏನಿಲ್ಲ. ಇವ್ರು ಮಾತ್ರ ಮಾಡ್ತಾರೆ, ಅವ್ರು ಮಾಡಿರಲಿಲ್ಲ ಅಂತಿಲ್ಲ, ಅಥವಾ ಅವ್ರು ರಾಷ್ಟ್ರ ಹಿತಕ್ಕೋಸ್ಕರ ಮಾಡ್ತಿದ್ರು, ಇವರು ಬರೀ ರಾಜಕೀಯ ಸ್ವಾರ್ಥಕ್ಕಾಗಿ ಮಾಡ್ತಿದ್ದಾರೆ, ಆ ಥರ ಏನೂ ಇಲ್ಲ. ಎಲ್ಲರೂ ಒಂದೇ. ಅವರು ಅಧಿಕಾರ, ಪವರ್, ತಮ್ಮ ಸಾಮರ್ಥ್ಯವನ್ನು ಸ್ಥಾಪನೆ ಮಾಡೋದು, ಪಕ್ಷವನ್ನು ವಿಸ್ತರಿಸೋದು, ಅಧಿಕಾರವನ್ನು ಕೈಲಿಟ್ಕೊಳ್ಳೋದು ಅಷ್ಟೇ ಮುಖ್ಯ ಆಗುತ್ತೆ ರಾಜಕಾರಣದಲ್ಲಿ. ಕ್ರೂಯಲ್ ಪಾಲಿಟಿಕ್ಸ್ ಇದು ಅಷ್ಟು ಮಾತ್ರ ಮ್ಯಾಟ್ರ್ ಆಗುತ್ತೆ. ಮತ್ತೊಂದು ಸಲ ಚುನಾವಣೆ ನಡೆಯುತ್ತಾ, ಮತ್ತೊಂದು ಸಲ ಬೈ ಎಲೆಕ್ಷನ್ ಆಗುತ್ತಾ, ಮತ್ತೆ ಜನ ಓಟ್ ಹಾಕಬೇಕಾ, ತೆರಿಗೆ ದುಡ್ಡು ವೇಸ್ಟ್ ಆಗುತ್ತಾ, ಯಾವುದನ್ನು ತಲೆ ಕೆಡಿಸ್ಕೊಳ್ಳೋದಿಲ್ಲ ಇವರು. ಅದನ್ನು ನಾವು ಪ್ರಜ್ಞಾವಂತ ಜನ ಮತದಾರರು ಮೈಂಡಲ್ಲಿ ಇಟ್ಕೋಬೇಕು ಅಷ್ಟೇ.